ನಾನಿವತ್ತು ತೊಂಡೆಕಾಯಿ ಸಾರು ಮಾಡಿದ್ದೇನೆ. ಈ ಸಾಂಬಾರನ್ನು ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ಲಿಕ್ಕಿದ್ದೀನಿ. ನೋಡಿ, ಸೂಪರಾಗಿ ಬಂದಿದೆ, ರುಚಿಯಾಗಿಯೂ ಬಂದಿದೆ. ಬನ್ನಿ ನೋಡುವ. ನಮಸ್ತೆ ಫ್ರೆಂಡ್ಸ್, ನಮ್ಮನೆ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ರಿಗೂ ಸ್ವಾಗತ. ನಾನಿವತ್ತು ತೊಂಡೆಕಾಯಿ ಸಾರು ಮಾಡುವಂತಿದ್ದೇನೆ. ತುಳುವಿನಲ್ಲಿ ಮಣೋಲಿ ಅಂತ ಹೇಳ್ತೇವೆ, ಕನ್ನಡದಲ್ಲಿ ತೊಂಡೆಕಾಯಿ ಅಂತ ಹೇಳ್ತೇವೆ. ನೋಡಿ, ಒಂದೊಂದು ತೊಂಡೆಕಾಯಿ ಎಷ್ಟು ದೊಡ್ಡದಿದೆ ಅಂತ. ಇದು ನಾಟಿ ತೊಂಡೆಕಾಯಿ, ಊರಿದ್ದು. ನೋಡಿ, ಈ ಥರ ನಾನು ಮಣ್ಣಿನ ಪಾತ್ರೆಯಲ್ಲಿ ನೀರು ಹಾಕಿ ಅದನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ಇನ್ನೂ ಸ್ವಲ್ಪ ಕಟ್ ಮಾಡಲಿಕ್ಕಿದೆ. ಸೈಜ್ ಹೇಗಿದೆ ಅಂತ ತೋರಿಸುವಂತ ನಾನು ಇನ್ನೂ ಸ್ವಲ್ಪ ಕಟ್ ಮಾಡಲಿಕ್ಕೆ ಇಟ್ಕೊಂಡೆ. ನೋಡಿ, ಈಗ ಇದನ್ನೆಲ್ಲ ಕಟ್ ಮಾಡಿ ಹಾಕ್ಕೊಳ್ತೇನೆ. ನೋಡಿ, ಈ ಥರ 4 ಪೀಸ್ ಮಾಡಿ ಅದನ್ನು ಮಧ್ಯದಿಂದ ಪುನಃ 2 ಪೀಸ್ ಮಾಡ್ತೇನೆ. ಆಗ ಒಂದು ತೊಂಡೆಕಾಯಲ್ಲಿ ಎಷ್ಟು ಹೋಳು ಸಿಗ್ತದೆ ನೋಡಿ. ಕಡೆ ಕೊಡಿಯನ್ನು ಕಟ್ ಮಾಡಿ ತಗೋಬೇಕು. ತೊಂಡೆಕಾಯಿ ಕಟ್ ಮಾಡುವಾಗ ಎಲ್ಲವನ್ನು ಉದ್ದವಾಗಿ ಕಟ್ ಮಾಡಬೇಕು ಅಂತ ಏನಿಲ್ಲ. ನೋಡಿ, ಈ ಥರ ಉಂಡೆ ಉಂಡೆಯಾಗಿ ಕಟ್ ಮಾಡ್ಬೋದು. ಇದಕ್ಕೆ ಕಡಲೆ ಏನಾದರೂ ಮಿಕ್ಸಿಂಗ್ ಇದ್ರೆ ಉಂಟಲ್ಲ, ತುಂಬ ಟೇಸ್ಟ್ ಆಗ್ತದೆ. ನಾನು ಇವತ್ತೇನು ಮಿಕ್ಸಿಂಗ್ ಹಾಕ್ತಾಯಿಲ್ಲ, ಬರೀ ತೊಂಡೆಕಾಯನ್ನು ಮಾತ್ರ ಸಾರು ಮಾಡ್ತಾಯಿದ್ದೇನೆ. ಈಗ ನೋಡಿ, ಎಲ್ಲವನ್ನು ಕಟ್ ಮಾಡಿ ಹಾಕಿದ್ದೇನೆ. ಇದನ್ನೀಗ ಕ್ಲೀನಾಗಿ ಒಂದು ಸಲ ವಾಶ್ ಮಾಡಬೇಕು. ಕಟ್ ಮಾಡಿದ ಮೇಲೆ ಕೂಡ ಒಂದು ಸಲ ವಾಶ್ ಮಾಡಬೇಕು. ಇದರಲ್ಲೊಂದು ಅಂಟಿರ್ತದೆ, ಅದು ಹಾಗೆ ಇರಬಾರ್ದು. ಮತ್ತು ಕೈಗೆಲ್ಲ ನೋಡಿ ಇದು ಅಂಟ್ಕೊಳ್ತದೆ. ಅದು ಕ್ಲೀನಾಗಿ ವಾಶ್ ಮಾಡಬೇಕು. ಇಲ್ಲಾದರೆ ನಾವು ಇಲ್ಲ ಕೈಯಲ್ಲಿ ಏನು ಅಂತ ಹಾಗೆ ಬಿಟ್ಟರೆ ಉಂಟಲ್ಲ, ಸ್ವಲ್ಪ ಹೊತ್ತು ಕಳೆದ ಮೇಲೆ ಕೈಯೆಲ್ಲ ಚರ್ಮ ಸತ್ತ ಹಾಗೆ ಕಾಣ್ತದೆ. ಅದಕ್ಕೆ ಇದನ್ನು ನೀರಲ್ಲಿ ಹಾಕಿ ಕ್ಲೀನಾಗಿ ವಾಶ್ ಮಾಡಿ ಆಮೇಲೆ ಇನ್ನೊಂದು ಒಳ್ಳೆ ನೀರು ಹಾಕ್ಕೊಳ್ಬೇಕು. ಈಗ ನಾನು ಈ ನೀರನ್ನು ಚೆಲ್ಕೊಳ್ತೇನೆ. ಈಗ ನಾನು ತೊಂಡೆಕಾಯನ್ನು ವಾಶ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ, ನೀರು ತುಂಬ ಹಾಕಬೇಡಿ, ಅಷ್ಟು ಮುಳುಗುವಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ಸ್ವಲ್ಪ ಉಪ್ಪನ್ನು ಹಾಕಿ ಮುಚ್ಚಿಟ್ಟು ಬೇಯಿಸ್ತೇನೆ. ನಾನೀಗ ಅದಕ್ಕೆ ರುಬ್ಬಲಿಕ್ಕೆ ಮಸಾಲೆ ಏನೇ ಈ ಥರ ಜೋಡಿಸ್ಕೊಂಡಿದ್ದೇನೆ. ನೋಡಿ, ಇದು ಧನಿಯಾ ಪೌಡರ್, 1 ಗಡಿ ತೆಂಗಿನಕಾಯಿ ತೊಗೊಂಡಿದ್ದೇನೆ, ಒಂದು 4 ಬ್ಯಾಡಗಿ ಮೆಣಸು ಮತ್ತು ಊರಿನ ಮೆಣಸು ಒಂದು 6-7 ತೊಗೊಂಡಿದ್ದೇನೆ. ಇದಕ್ಕೆ ಹುಳಿ ಅಷ್ಟು ಬೇಕಾಗಲ್ಲ, ಆದರೂ ಒಂದು ಅರ್ಧ ಸ್ಪೂನಷ್ಟು ಹುಳಿಯ ಪೌಡ್ರನ್ನು ನಾನು ಸೇರಿಸ್ಕೊಳ್ಳಿಕ್ಕಿದ್ದೇನೆ. ಮಸಾಲೆ ರುಬ್ಬುವಾಗ ನಾನು ಒಂದು ಅರ್ಧ ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ನೋಡಿ, ಮಸಾಲೆಯನ್ನು ರುಬ್ಕೊಂಡು ಬಂದಿದ್ದೇನೆ. ಈ ಥರ ಮೆಣಸು ಮತ್ತು ತೆಂಗಿನಕಾಯಿ ಹಾಕಿ ತೊಂಡೆಕಾಯಿಯು ಬೇಯ್ತಾ ಇದೆ. ಬೆಂದಿದೆ. ಕೈಯಲ್ಲಿ ಮುಟ್ಟಿದಾಗ ಅದು ತುಂಡಾಗ್ತಾ ಉಂಟು, ತುಂಡಾದರೆ ಬೆಂದಿದೆ ಅಂತ. ಈಗ ನಾನು ರುಬ್ಬಿದ ಮಸಾಲೆಯನ್ನು ಸೇರಿಸ್ಕೊಳ್ತೇನೆ. ನೋಡಿ, ಸೇರಿಸ್ಕೊಂಡಿದ್ದೇನೆ. ಇದಕ್ಕೆ ನೀರು ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಜಾರ್ ತೊಳೆದ ನೀರನ್ನು ಹಾಕ್ಕೊಳ್ತಿದ್ದೇನೆ. ಈಗ ಇದಕ್ಕೆ ಉಪ್ಪೆಲ್ಲ ಸಾಕಂತ ನೋಡ್ಕೊಂಡ್ರೆ ಆಯಿತು. ಆಮೇಲೆ ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಇದನ್ನು ಕುದಿ ಬರಿಸಬೇಕು. ನೋಡಿ, ತೊಂಡೆಕಾಯಿ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ. ಈಗ ನಾನು ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಇಟ್ಕೊಂಡಿದ್ದೇನೆ, ಇದಕ್ಕೊಂದು ಒಗ್ಗರಣೆ ಮಾಡುವಂಥ. ನೋಡಿ, ಸಾಸಿವೆ, ಉದ್ದಿನಕಾಳು ಮತ್ತು ಒಂದು ಮೆಣಸನ್ನು ಕಟ್ ಮಾಡಿ ಒಗ್ಗರಣೆಗೆ ಹಾಕಿದ್ದೇನೆ. ಇದನ್ನೀಗ ಸಾಂಬಾರಿಗೆ ಸೇರಿಸ್ಕೊಳ್ತೇನೆ. ಈಗ ತೊಂಡೆಕಾಯಿ ಸಾರು ರೆಡಿಯಾಗಿದೆ. ನೋಡಿ, ಬೌಲಿಗೆ ಹಾಕಿದ್ದೇನೆ. ನಾನು ಮಾಡಿರೋ ತೊಂಡೆಕಾಯಿ ರೆಸಿಪಿ ನಿಮಗೆ ಇಷ್ಟ ಆಯಿತಾ? ಹೇಗಿತ್ತು? ನೀವು ಹೇಗೆ ಮಾಡ್ತೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ನನ್ನ ವೀಡಿಯೋಗಳನ್ನ ಇನ್ನಷ್ಟು ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಚಾನಲನ್ನು. ನಿಮಗೆಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.